ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಬೇಸನ್ ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವೆಂದೂ ತಿಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲ. ಈ ಥರ ಮಾಡಿ ನೋಡಿ. ಬೇಸನ್ ಫಿಶ್ ಫ್ರೈ ತುಂಬ ಈಸಿ ಇದೆ ಮಾಡೋದು ಮಾತ್ರ. ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಬೇಸನ್ ಫಿಶ್ ಫ್ರೈನಂತ ನೋಡೋಣ. ಇವಾಗ ನೋಡಿ, ನಾನು 3/4 kg ಫಿಶನ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಅರಿಶಿನ, 3 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಇದು ಕಾಟ್ಲಾ ಫಿಶ್ಶು, ಜಾಸ್ತಿ ಮುಳ್ಳಿರಲ್ಲ ಇದರಲ್ಲಿ. ಈ ಫಿಶಲ್ಲೇ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇವಾಗ ನಾನು ಲಿಂಬೆಹಣ್ಣು ರಸನ ತೊಗೊಂಡಿದ್ದೀನಿ. 4 ರಿಂದ 5 ಟೀ ಸ್ಪೂನಷ್ಟು ಲಿಂಬೆಹಣ್ಣು ರಸನ ಹಾಕಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದು ಚಿಕ್ಕದಿದೆ ಟೀ ಸ್ಪೂನು, ಅದರಿಂದ ಹಾಕಿದ್ದೀನಿ. ನೀವು ಮನೆಯಲ್ಲಿ ಹಾಕೋದಿದ್ದರೆ 3/4 ಭಾಗ ಹಾಕಿ, ಇಲ್ಲಾಂದರೆ ಅರ್ಧ ಟೀ ಸ್ಪೂನನ್ನು ಹಾಕ್ಬೋದು. ದೊಡ್ಡ ಸೈಜಿನ ಟೀ ಸ್ಪೂನ್ ಇತ್ತಂದರೆ. ಇದು ತುಂಬ ಚಿಕ್ಕದಿದೆ, ಹಾಗಾಗಿ ನಾನು 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಗ ಮಾತ್ರ ಉಪ್ಪು ಖಾರ ಕರೆಕ್ಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು 1 ಅವರ್ ರೆಸ್ಟಿಗೆ ಇಡಬೇಕು. ಇದನ್ನು ಇವಾಗ ನಾನು ಪೋಟಿಂಗನ್ನ ರೆಡಿ ಮಾಡ್ತಾಯಿದ್ದೀನಿ. ಇದೇ ಮೇನ್ ಇದು ಪೋಟಿಂಗ್ ಮಾಡೋದು. ಇವಾಗ ನೋಡಿ, 1 ಬೌಲಷ್ಟು ಬೇಸನ್ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಕಾರ್ನ್ಫ್ಲವರ್ ಮತ್ತು ಸಾಲ್ಟು, 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಕಸೂರಿ ಮೆಂತಿನ ಹಾಕ್ತಾಯಿದ್ದೀನಿ, ಅರಿಶಿನ, ಅಜ್ವೈನ್. ಇವಾಗ ನೋಡಿ, ನೀರನ್ನು ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಪೋಟಿಂಗ್ ಮಾಡ್ಕೊಂಡಿದ್ದೀನಿ ಅದೇ ಥರನೇ ಮಾಡ್ಕೋಬೇಕು. ತುಂಬ ಗಟ್ಟಿ ಅಲ್ಲ, ತುಂಬ ತೆಳುವಲ್ಲ, ಈ ಥರನ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ, ಅದೇ ಥರನೇ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಬೇಸನ್ನಿಗೆ ಅಂದರೆ ಕಡಲೆ ಹಿಟ್ಟಿಗೆ ಅರ್ಧ ಬೌಲ್ ಕಾರ್ನ್ಫ್ಲವರ್ನ ಹಾಕಬೇಕು. ಕರೆಕ್ಟಾಗಿ ನೋಡಿ ನೀರು ಹಾಕಿ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಇರಬೇಕು. ತುಂಬ ಗಟ್ಟಿ ಅಲ್ಲ, ತುಂಬ ತೆಳುವಲ್ಲ, ಈ ರೀತಿಯೇ ಇರಬೇಕು. ಇದು ಕರೆಕ್ಟಾಗಿದೆ. ಇವಾಗ ನೋಡಿ, ನಾನು 1 ಅವರ್ ಆಗಿದೆ. ಕರೆಕ್ಟಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಹೀರ್ಕೊಂಡಿರುತ್ತೆ. ಇವಾಗ ರೆಡಿ ಮಾಡ್ಕೊಂಡಿರುವಂಥ ಪೋಟಿಂಗಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಉಪ್ಪು ಖಾರ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಆಗಲಿದು, ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ನಾನು ಒಂದೊಂದೇ ಪೀಸನ್ನು ತೊಗೊತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಪೋಟಿಂಗಲ್ಲಿ ನೋಡಿ, ಈ ರೀತಿ ಕರೆಕ್ಟಾಗಿರಬೇಕು. ತುಂಬ ಗಟ್ಟಿ ಮಾಡ್ಕೋಬೇಡಿ. ಇವಾಗ ಈ ರೀತಿ ಡೀಪ್ ಮಾಡಿಕೊಂಡು ನೋಡಿ, ಎಲ್ಲ ಈ ಕಡೆ ಸೈಡು ಎಲ್ಲ ಸೈಡ್ ಇದನ್ನು ಡೀಪ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ ನೋಡಿ. ಇದೇ ರೀತಿ ನಾನು ಪ್ರತಿಯೊಂದನ್ನು ಇದೇ ಥರ ಡೀಪ್ ಮಾಡಿ ಹಾಕ್ತಾಯಿದ್ದೀನಿ. ಎಣ್ಣೆನ ತಗೋವಾಗ ಸ್ವಲ್ಪನ ತಗೊಳ್ಳಿ, ಆದರೆ ಫಿಶ್ ಫ್ರೈ ಮಾಡಿದ ಮೇಲೆ ಇದು ಮತ್ತೆ ವೆಜ್ ರೆಸಿಪಿಗೆ ಯೂಸ್ ಆಗಲ್ಲ ಎಣ್ಣೆ. ಅದಕ್ಕೋಸ್ಕರ ಮಾಡಿದರೆ ನಾನ್ ವೆಜ್ ರೆಸಿಪಿಗೆ ಹಾಕಬೇಕಾಗುತ್ತೆ. ಹಾಗಾಗಿ ಮಾಡುವಾಗ ಸ್ವಲ್ಪ ಎಣ್ಣೆ, ಫ್ರೈ ಮಾಡುವಾಗ ಸ್ವಲ್ಪನೇ ಎಣ್ಣೆ ತೊಗೊಳ್ಳಿ. ತುಂಬ ಎಣ್ಣೆ ತೊಗೋಕೋಬಿಡಿ. ನಾನು ಕಡಿಮೆ ತೊಗೊಂಡಿರೋದು, ವಿಡಿಯೋದಲ್ಲಿ ಅದು ಜಾಸ್ತಿ ಕಾಣ್ತಾ ಇದೆ ಅಷ್ಟೇ. ಚೆನ್ನಾಗಿನ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗುತ್ತೆ. ಮಾಡಿದರೆ ನೀವು ಕಾಟ್ಲಾ ಫಿಶಲ್ಲೇ ಮಾಡಿ, ಅದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ. ಫ್ರೈ ತುಂಬ ಚೆನ್ನಾಗುತ್ತೆ, ಚಿಕ್ಕ ಮಕ್ಕಳಿಗೆ ಚೆನ್ನಾಗುತ್ತೆ ತಿನ್ನೋಕ್ಕೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. 1 ಬೌಲ್ ಕಡಲೆ ಹಿಟ್ಟಿಗೆ ಅರ್ಧ ಬೌಲ್ ಕಾರ್ನ್ಫ್ಲವರ್ನ ಹಾಕಬೇಕು. ಆಗ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೇಸನ್ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.